ವಿವೇಕಾನಂದರು ಪ್ರತಿಭಾಶಾಲಿ ವ್ಯಕ್ತಿ. ಅವರು ಜನವರಿ 12, 1863ರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ನರೇಂದ್ರನಾಥ್ ದತ್ತ ಮತ್ತು ಸ್ವಾಮಿ ವಿವೇಕಾನಂದರ ತಂದೆ ತಾಯಿ ಹೆಸರು ಇವರ ತಾಯಿ ಹೆಸರು ಪುಣ್ಯಶ್ರೀ ದೇವಿ ಮತ್ತು ಇವರ ತಂದೆಯ ಹೆಸರು ವಿಶ್ವನಾಥ ದತ್ತ. ಇವರಿಗೆ ಧರ್ಮ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಮತ್ತು ಅವರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಕ್ಷಕರಾಗಿದ್ದರು. ಅವರು 1893 ಚಿಕಾಗೋ ನಗರದಲ್ಲಿ ನೀಡಿದ ಭಾಷಣದಿಂದಾಗಿ ಇಡೀ ವಿಶ್ವವೇ ಭಾರತವನ್ನು ನೋಡುವ ದೃಷ್ಟಿಯೇ ಬದಲಾಯಿತು ಮತ್ತು ಘೋಷಣಾ ವಾಕ್ಯದಿಂದ ಇವರದು ಯುವಕರಿಗೆ ಸ್ಫೂರ್ತಿಯ ಚಿಲುಮೆ ನೀಡಿದರು ಮತ್ತು ನೂರಾರು ತಪ್ಪುಗಳನ್ನು ಮಾಡಿದರು.